ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಂಕಲನಾತ್ಮಕ ಮೌಲ್ಯಮಾಪನ 2 ಪರೀಕ್ಷೆ ಮಾರ್ಚ್ 25 ಅಂದರೆ SA2 ಮಾಡೆಲ್ ಕ್ವೆಶ್ಚನ್ ಪೇಪರ್. ಅಂಕಗಳು 40, ಅವಧಿ 90 ನಿಮಿಷ. ತರಗತಿ 4ನೇ, ವಿಷಯ ಗಣಿತ. 4ನೇ ತರಗತಿ SA2 ಮಾಡೆಲ್ ಕ್ವೆಶ್ಚನ್ ಪೇಪರ್. ಇಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳನ್ನು ನೋಡೋಣ. 12 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 12 ಅಂಕಗಳು. ಒಂದನೇ ಪ್ರಶ್ನೆ, 1 ರೂಪಾಯಿಗೆ ಡ್ಯಾಶ್ ಪೈಸೆ. ಆಪ್ಷನ್ ಎ 10, ಬಿ ಇದು 1000, ಸಿ ಇದು 50, ಡಿ ಇದು 100. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದಿಂದ ಇಲ್ಲಿ ಬಾಕ್ಸ್ನಲ್ಲಿ ಉತ್ತರವನ್ನು ಬರೆಯುವಂಥದ್ದು. ಎರಡನೇ ಪ್ರಶ್ನೆ, 5 ಚೆಂಡುಗಳ ಬೆಲೆ ₹50 ಆದರೆ ಒಂದು ಚೆಂಡಿನ ಬೆಲೆ ಎಷ್ಟು? ಆನ್ಸರ್ ಎ 20, ಬಿ 250, ಸಿ 10, ಡಿ ಇದು 55. ಸರಿಯಾದ ಉತ್ತರವನ್ನು ಇಲ್ಲಿ ಬಾಕ್ಸ್ನಲ್ಲಿ ಬರೆಯುವಂಥದ್ದು. ಮೂರನೇ ಪ್ರಶ್ನೆ, ಅಂಗಡಿಯಿಂದ ಖರೀದಿಸಿದ ವಸ್ತುಗಳ ವಿವರಗಳನ್ನು ಹೊಂದಿರುವ ಚೀಟಿಗೆ ಏನೆನ್ನುತ್ತಾರೆ? ಅಂದರೆ ದರಪಟ್ಟಿ, ರಸೀದಿ, ಚೀಟಿ, ಖರೀದಿ ಪಟ್ಟಿ. ಇನ್ನು ನಾಲ್ಕನೇದು, ನಿನ್ನ ಶಾಲೆಯಲ್ಲಿ ಬಿಸಿಯೂಟಕ್ಕೆ ಬಳಸುವ ಅಕ್ಕಿಯನ್ನು ತೂಕ ಮಾಡಲು ಈ ಮೂಲಮಾನವನ್ನು ಬಳಸುತ್ತಾರೆ. ಸೆಂಟಿಮೀಟರ್, ಲೀಟರ್, ಕಿಲೋಗ್ರಾಮ್, ಮಿಲಿಗ್ರಾಮ್ ಅನ್ನುವಂಥದ್ದು. ಇನ್ನು ಐದನೇ ಪ್ರಶ್ನೆ, ನಿನ್ನ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಕೊಳ್ಳುವಾಗ ನಿನಗೆ ಬೇಕಾಗಿರುವ ಬಟ್ಟೆಯನ್ನು ಅಳೆದುಕೊಡಲು ಅಂಗಡಿಯವನು ಈ ಸಾಧನವನ್ನು ಬಳಸುತ್ತಾನೆ. ಅಳತೆ ಪಟ್ಟಿ, ತಕ್ಕಡಿ, ಕತ್ತರಿ, ಅಳತೆ ಟೇಪು. ಆರನೇ ಪ್ರಶ್ನೆ, ಒಂದು ಡ್ರಮ್ನಲ್ಲಿರುವ ಸೀಮೆ ಎಣ್ಣೆಯನ್ನು ಅಳೆಯಲು ಈ ಮೂಲಮಾನವನ್ನು ಬಳಸುತ್ತಾರೆ. ಕಿಲೋಗ್ರಾಮ್, ಲೀಟರ್, ಮೀಟರ್, ಸೆಂಟಿಮೀಟರ್. ಏಳನೇ ಪ್ರಶ್ನೆ, ಒಂದು ವರ್ಷದಲ್ಲಿ ಬರುವ ವಾರಗಳ ಒಟ್ಟು ಸಂಖ್ಯೆ 52 ವಾರ, 48 ವಾರ, 12 ವಾರ, 50 ವಾರ. ಸರಿಯಾದ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಈ ಬಾಕ್ಸ್ನಲ್ಲಿ ಬರೆಯುವಂಥದ್ದು. ಎಂಟನೇ ಪ್ರಶ್ನೆ, ದತ್ತಾಂಶಗಳನ್ನು ಒಂದೇ ಅಗಲದ ಕಂಬಗಳಲ್ಲಿ ಪ್ರತಿನಿಧಿಸುವ ನಕ್ಷೆಯನ್ನು ಡ್ಯಾಶ್ ಎನ್ನುವುದು. ಚಿತ್ರನಕ್ಷೆ, ಕಂಬ ನಕ್ಷೆ, ಚುಕ್ಕಿ ನಕ್ಷೆ, ರೇಖಾ ನಕ್ಷೆ. 10ನೇ ಪ್ರಶ್ನೆ, 10, 11, 13, 16, 20 ಡ್ಯಾಶ್ ಡ್ಯಾಶ್. ಈ ವಿನ್ಯಾಸವನ್ನು ಪೂರ್ಣಗೊಳಿಸಿದಾಗ ಈ ಸಂಖ್ಯೆ ಬರುತ್ತದೆ. 21, 24, 25, 30. 10ನೇ ಪ್ರಶ್ನೆ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತವು ಕ್ರಮಾನುಗತವಾಗಿ ಡ್ಯಾಶ್ ಸಂಖ್ಯೆಗಳಾಗಿರುತ್ತವೆ. ಸಮ, ಸರಿ, ಬೆಸ, ವರ್ಗ. 11ನೇ ಪ್ರಶ್ನೆ, 6 ಸಮರೇಖಾಖಂಡಗಳಿಂದ ಆವೃತವಾದ ಜ್ಯಾಮಿತಿಯ ಆಕೃತಿ ತ್ರಿಭುಜ, ಷಡ್ಭುಜ, ಆಯತ, ವರ್ಗ. 12ನೇ ಪ್ರಶ್ನೆ, ಚೌಕದಲ್ಲಿ ಸಮಮಿತಿಯ ಡ್ಯಾಶ್ ಅಕ್ಷಗಳಿವೆ. 4, 3, 2, 1. ಇನ್ನು 2 ಅಂಕದ 10 ಪ್ರಶ್ನೆಗಳು, ಒಟ್ಟು 20 ಅಂಕಗಳು. ಪ್ರಶ್ನೆ ನಂಬರ್ 2. 13ನೇದು, 45.35 ಅನ್ನು ₹33.29ಕ್ಕೆ ಕೂಡು ಅಂದ್ರೆ ಕೂಡಿಸಬೇಕು. 14ನೇ ಪ್ರಶ್ನೆ, ಸೋನಿಕಾಳ ಬಳಿ ₹50 ಹಣವಿದೆ. ಅವಳು 45.50ಕ್ಕೆ ಬಳೆಯ ಉಂಗುರಗಳನ್ನು ಕೊಂಡರೆ ಅವಳ ಬಳಿ ಉಳಿದ ಹಣ ಎಷ್ಟು? 15ನೇ ಪ್ರಶ್ನೆ, 7 ಕಿಲೋಗ್ರಾಂ 850 ಗ್ರಾಮ್ ಅನ್ನು ಗ್ರಾಮ್ಗೆ ಪರಿವರ್ತಿಸಿ. 16ನೇದು, 8000 ಮಿಲಿಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸು. 17ನೇ ಪ್ರಶ್ನೆ, ಪ್ರೀತಿಯ ಹತ್ತಿರ 18 ಮೀಟರ್ ಕೆಂಪು ಟೇಪು ಮತ್ತು 15 ಮೀಟರ್ ನೀಲಿ ಟೇಪು ಇದೆ. ಅವಳ ಬಳಿ ಇರುವ ಟೇಪಿನ ಉದ್ದವೆಷ್ಟು ಅಂತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆ, ಈ ಕೆಳಗಿನ ಗಡಿಯಾರಗಳು ತೋರಿಸುತ್ತಿರುವ ಸಮಯವನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ಅದರ ಸಮಯವನ್ನು ಬರೆಯುವಂಥದ್ದು. ಇನ್ನು 19ನೇ ಪ್ರಶ್ನೆ, ಪರಿಸರದಲ್ಲಿ ಸ್ತಂಭಾಕೃತಿಯನ್ನು ಹೋಲುವ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಿ. 20ನೇ ಪ್ರಶ್ನೆ, ಸಮತಲಾಕೃತಿ ಮತ್ತು ಘನಾಕೃತಿಗಳ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಈ ಕೆಳಗಿನ ಆಕೃತಿಗಳ ಜ್ಯಾಮಿತಿ ಹೆಸರುಗಳನ್ನು ಬರೆಯಿರಿ. ಇದು ಯಾವುದು, ಇದು ಯಾವುದು? ಇವು ಜ್ಯಾಮಿತಿ ಹೆಸರುಗಳನ್ನು ಬರೆಯುವಂಥದ್ದು. 22ನೇ ಪ್ರಶ್ನೆ, 9 × 1 9, 0 + 9 ಅಂದರೆ 9, 9 × 18, 1 + 8 ಅಂದರೆ 9, 9 × 3 27, 2 + 7 ಅಂದರೆ 9. ಇದನ್ನ ಮುಂದುವರಿಸ್ತಕ್ಕಂಥದ್ದು. ಇನ್ನು 3ನೇ ಪ್ರಶ್ನೆ, 2 ಪ್ರಶ್ನೆಗಳಿವೆ, 4 ಅಂಕಗಳು, ಒಟ್ಟು 8 ಅಂಕಗಳು. 23ನೇ ಪ್ರಶ್ನೆ, ಈ ಕಂಬ ನಕ್ಷೆಯ ಸಾಲಿನಿಂದ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸಿ. ಅತಿ ಹೆಚ್ಚು ಮಾರಾಟವಾಗಿರುವ ಹೂವು ಯಾವುದು? ಇಲ್ಲಿ ಹೂವುಗಳ ಸಂಖ್ಯೆಯನ್ನು ಕೊಟ್ಟಲಾಗಿದೆ. ಮಲ್ಲಿಗೆ ಹೂವು, ಸೇವಂತಿಗೆ, ಗುಲಾಬಿ, ಕಣಗರಿ. ಅತಿ ಹೆಚ್ಚು ಯಾವುದು ಸೆಲ್ ಆಗಿದೆ ಅಂತ. ಅತಿ ಕಡಿಮೆ ಮಾರಾಟವಾಗಿರುವ ಹೂವು ಯಾವುದು? ಒಟ್ಟು ಮಾರಾಟವಾಗಿರುವ ಹೂವಿನ ತೂಕವೆಷ್ಟು? ಇನ್ನು 4ನೇ ಪ್ರಶ್ನೆ, 5 ಕಿಲೋಗ್ರಾಂಗಿಂತ ಕಡಿಮೆ ಮಾರಾಟವಾಗಿರುವ ಹೂವುಗಳು ಯಾವುವು ಅಂತಕ್ಕಂಥ ಇಲ್ಲಿ ಕಿಲೋಗ್ರಾಂಗಳಲ್ಲಿ ತೂಕವನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ 24ನೇದು, ಈ ಕೆಳಗಿನ ಆಕೃತಿಗಳು ಯಥಾ ಪ್ರಮಾಣಾಕ್ಷರಗಳನ್ನು ಎಳೆಯಿರಿ. ಇಲ್ಲಿ ಎ ಬಿ ಸಿ ಡಿ 4 ಆಕೃತಿಗಳನ್ನು ಕೊಟ್ಟಿದ್ದಾರೆ. ಈ ಆಕೃತಿಗಳು ಯಥಾ ಪ್ರಮಾಣಾಕ್ಷರಗಳನ್ನು ಎಳೆಯುವಂತ ಆದ್ಮೇಲೆ ಇದು 4ನೇ ತರಗತಿಯ ಗಣಿತ ವಿಷಯದ ಒಂದು SA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿದೆ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.